ಸಿದ್ದರಾಮಯ್ಯನವರು ಇಂದು ಮಂಡ್ಯ ಜಿಲ್ಲಾ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಮನೆ ದೇವರು ಬೀರಪ್ಪ ದೇವಾಲಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಸಿಎಂ ಸಿದ್ದು ಅಲ್ಲಾಪಟ್ಟಣಕ್ಕೆ ಆಗಮಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೀಗಾಗಿ ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸ್ವಾಗತಕ್ಕೆ ಅನ್ನದಾನೇಶ್ವರ ದೇಗುಲ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗಲಿದ್ದಾರೆ ಸಿಎಂ. ಈ ಗ್ರಾಮದ ಅನ್ನದಾನೇಶ್ವರ ದೇಗುಲ ಜೀರ್ಣೋದ್ಧಾರಗೊಂಡು ಇಂದು ಸಿಎಂ ಕೈಯಿಂದ ಉದ್ಘಾಟನೆ ಕೂಡ ನಡೆಯಲಿದೆ. ಬೆಳಗ್ಗೆ 11:15ಕ್ಕೆ ಹೆಲಿಕಾಪ್ಟರ್ ಮೂಲಕ ತೂಬಿನಕೆರೆ ಹೆಲಿಪ್ಯಾಡ್ಗೆ ಆಗಮಿಸಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇದ್ದು, ಅಲ್ಲಿಂದ ವಾಹನದಲ್ಲಿ 11:30ಕ್ಕೆ ಗ್ರಾಮಕ್ಕೆ ಆಗಮಿಸಲಿದ್ದಾರೆ. ಇನ್ನು ಸಿದ್ದರಾಮಯ್ಯ ಆಗಮನದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ವಿಶಾಲ ವೇದಿಕೆ ಕೂಡ ನಿರ್ಮಾಣಗೊಂಡಿದೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ಇನ್ನು ಸಿಎಂ ಕಾರ್ಯಕ್ರಮದ ಹಿನ್ನೆಲೆ ಹೆಲಿಪ್ಯಾಡ್ ಸೇರಿದಂತೆ ಗ್ರಾಮದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಅವ್ರದ್ದು ಮನೆ ಕುಟುಂಬದ ದೇವರು ಅದು ದೇವಸ್ಥಾನ ಮಾಡಿಸಿದ್ದಾರೆ. ಅದು ಉದ್ಘಾಟನೆಗೆ ಬರ್ತಾವ್ರೆ. ನಾವು ಎಲ್ಲ ಸಾಹೇಬರು ಬರ್ತಾರೆ ಅಂತ ಓಡಾಡ್ತಾ ಇದ್ವಿ. ಜಾಗ ಬಿಡೋಣ ಬಾ ಏನೇನು ಸಿದ್ಧತೆ ಆಗ್ತದೆ ಎಲ್ಲ ನೀವೇ ನೋಡ್ತಾ ಇದ್ದೀರಲ್ಲ, ಏನೇ ಸಿದ್ಧತೆ ಅವರೇ ಎಲ್ಲ ಮಾಡ್ತಾ ಇರೋದು. ಸಾಹೇಬರು ಯಾರಿಗೂ ಜವಾಬ್ದಾರಿ ಕೊಟ್ಟಿಲ್ಲ. ಅವರೇ ಎಲ್ಲರೂ ಅವ್ರ ಮನೆ ಅವರ ಅನ್ನದಾನೇಶ್ವರ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಗುಡ್ ಮಾರ್ನಿಂಗ್. ಕಳೆದ 15 ದಿನಗಳ ಅಂತರದಲ್ಲಿ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯನವರು 2ನೇ ಬಾರಿ ಭೇಟಿ ಕೊಡ್ತಾ ಇದ್ದಾರೆ. ಮನೆ ದೇವರು ಬೀರಪ್ಪ ದೇವಾಲಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್. ವೆರಿ ಗುಡ್ ಮಾರ್ನಿಂಗ್ ಮಧುಮಾಲ. ಏನು ಸರ್ಕಾರ ಮಂಡ್ಯ ಜಿಲ್ಲೆಗೆ ಅದರಲ್ಲೂ ಕೂಡ 15 ದಿನಗಳ ಅಂತರದಲ್ಲಿ 2 ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಿದ್ದಾರೆ. ಏನು ಕಳೆದ 10 ದಿನಗಳ ಹಿಂದಷ್ಟೇ ಕೂಡ ನಾಗಮಂಗಲ ತಾಲೂಕಿನಲ್ಲಿ ಒಂದು ಬೀರದೇವಸ್ಥಾನ ದೇವಸ್ಥಾನದಲ್ಲಿ ಕೂಡ ಉತ್ಸವದಲ್ಲಿ ಕೂಡ ಭಾಗಿಯಾಗಿದ್ರು. ಅದೇ ರೀತಿಯಾಗಿ ಈಗ ಏನು ಶ್ರೀರಂಗಪಟ್ಟಣದ ಅಲ್ಲಾಪಟ್ಟಣ ಗ್ರಾಮದಲ್ಲಿರುವ ಅವರ ಮನೆ ದೇವರಾದಂತಹ ಬೀರಪ್ಪ ಅನ್ನದಾನೇಶ್ವರ ದೇವರೇನಿದೆ, ಈ ಒಂದು ದೇವರ ದೇಗುಲದ ಜೀರ್ಣೋದ್ಧಾರ ಕಾರ್ಯವನ್ನ ಅವರ ಕುಟುಂಬವೇ ನಿಂತು ಮಾಡಿಸಿದೆ. ಹಾಗಾಗಿ ಇವತ್ತು ಏನು ಆ ಒಂದು ಜೀರ್ಣೋದ್ಧಾರದ ದೇಗುಲದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಿಎಂ ರವರು ಆಗಮಿಸ್ತಾ ಇರುವಂತದ್ದು. ಇದು ಸಿದ್ದರಾಮಯ್ಯನವರ ಮನೆ ದೇವರು ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿನೇ ಕೂಡ ಅವರ ಕುಟುಂಬ ಸೇರಿದಂತೆ ಅವರ ಸಂಬಂಧಿಕರೆಲ್ಲರೂ ಕೂಡ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ತಮ್ಮದೇ ಆದ ಒಂದು ಆರ್ಥಿಕ ಸಹಾಯವನ್ನು ಮಾಡುವ ಮೂಲಕ ಈ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಇವತ್ತು ಆ ದೇಗುಲದ ಜೀರ್ಣೋದ್ಧಾರ ಕಾರ್ಯದ ದೇಗುಲದ ಉದ್ಘಾಟನೆ ಕಾರ್ಯ ನಡೆಯಲಿದ್ದು, ಹಾಗಾಗಿ ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಬರ್ತಾ ಇರುವಂತದ್ದು. ಬೆಳಿಗ್ಗೆ 11:30ಕ್ಕೆ ಏನು ಮಂಡ್ಯದ ಏನು ಹೆಲಿಪ್ಯಾಡ್ ಇದೆ, ಮಂಡ್ಯದ ಹೆಲಿಪ್ಯಾಡ್ ತೂಬಿನಕೆರೆ ಹೆಲಿಪ್ಯಾಡ್ಗೆ ಇವತ್ತು ಅವರು ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿನಿಂದ ಬಂದು ಅಲ್ಲಿಂದ ವಾಹನದ ಮೂಲಕ ಈ ಒಂದು ದೇಗುಲದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿನೇ ಕೂಡ ಇವತ್ತು ಸಿಎಂ ಆಗಮನದ ಹಿನ್ನೆಲೆಯಲ್ಲಿ ಏನು ಹೆಲಿಪ್ಯಾಡ್ ಸೇರಿದಂತೆ ಗ್ರಾಮದಲ್ಲಿ ಒಂದು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಆಯೋಜನೆ ಮಾಡಿದ್ರೆ. ಜೊತೆಗೆ ಏನು ಇವತ್ತು ಸಿಎಂ ಕಾರ್ಯಕ್ರಮ ದೇಗುಲದ ಉದ್ಘಾಟನೆ ಬಳಿಕ ವೇದಿಕೆ ಕಾರ್ಯಕ್ರಮ ಇರುವಂತ ಕಾರಣಕ್ಕಾಗಿನೇ ಆ ಒಂದು ಸ್ಥಳದಲ್ಲಿ ಒಂದು ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂತದ್ದು. ಜೊತೆಗೆ ಇವತ್ತು ಏನು ಗ್ರಾಮಕ್ಕೆ ಸಿಎಂ ಬರ್ತಿರೋ ಹಿನ್ನೆಲೆಯಲ್ಲಿ ಗ್ರಾಮವನ್ನು ಕೂಡ ಮಧುವಣ ಗೀತೆಯಂತೆ ಸಿಂಗಾರ ಮಾಡಿ ಎಲ್ಲರೂ ಕೂಡ ಇವತ್ತು ಸಿಎಂ ರವರ ಆಗಮನಕ್ಕೆ ಸ್ವಾಗತವನ್ನು ಕೊಡಲಿಕ್ಕೂ ಕೂಡ ಗ್ರಾಮಸ್ಥರು ಮತ್ತು ಸೇರಿದಂತೆ ಕ್ಷೇತ್ರದ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡರು ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಏನು ಬಂದು ದೇಗುಲ ಉದ್ಘಾಟನೆ ಕಾರ್ಯಕ್ರಮ ಬಳಿಕ ಅವರು ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಏನು ಈ ಒಂದು ವಿಷಯವಾಗಿ ಮಾತನಾಡುವಂತ ಸಾಧ್ಯತೆ ಇರುವಂತದ್ದು. ಒಟ್ಟಿನಲ್ಲಿ ಏನು ದೇವರ ಮೇಲಿನ ನಂಬಿಕೆ ಇದ್ದಂತಹ ಸಿದ್ದರಾಮಯ್ಯನವರು ಕೂಡ ಈಗ ದೇವರ ಕಾರ್ಯದಲ್ಲಿ ಪಾಲ್ಗೊಳ್ತಿರುವಂತದ್ದು ಸಾಕಷ್ಟು ಒಂದು ಕುತೂಹಲನ ಮೂಡಿಸಿರುವಂತದ್ದು. ಅದನ್ನು ಕೂಡ ತಮ್ಮ ಮನೆ ದೇವರ ದರ್ಶನಕ್ಕೆ ಬರ್ತಿರುವಂತದ್ದು. ಈ ಭಾಗದ ಆ ಒಂದು ಸಮುದಾಯ ಏನಿದೆ ಕುರುಬ ಸಮುದಾಯದ ಜನರಲ್ಲೂ ಕೂಡ ಒಂದು ರೀತಿಯಾಗಿ ಸಂತಸವನ್ನ ತಂದಿರುವಂತದ್ದು ಮಧುಮಾಲ. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.